ಜಾಣಮಂಗ ಮತ್ತು ದುರಾಸೆಯ ಮೊಸಟ್ಟವಾದ ಅರಣ್ಯದ ನದಿಯೊಂದು ಹರಿಯುತ್ತಿತ್ತು. ಆ ನದಿಯ ದಡದಲ್ಲಿ ಆಲದ ಮರವಿತ್ತು. ಆ ಮರದ ಮೇಲೆ ಜಾಣಮಂಗವೊಂದು ವಾಸಿಸುತ್ತಿತ್ತು. ಅದು ಪ್ರತಿದಿನವೂ ಮರದ ಹಣ್ಣುಗಳನ್ನು ತಿನ್ನುತ್ತಾ ನದಿಯ ಸುಂದರ ದೃಶ್ಯವನ್ನು ನೋಡುತ್ತಾ ಸಂತೋಷದಿಂದ ದಿನ ಕಳೆಯುತ್ತಿತ್ತು. ಒಂದು ದಿನ ಅದೇ ನದಿಯಲ್ಲಿ ವಾಸಿಸುತ್ತಿದ್ದ ಒಂದು ದೊಡ್ಡ ಮೊಸಳೆಯು ಮಂಗನಿದ್ದ ಮರದ ಬಳಿ ಬಂದಿತು. ಮರದಲ್ಲಿ ಕುಳಿತಿದ್ದ ಮಂಗ ಮೊಸಳೆಯನ್ನು ನೋಡಿ, "ನಮಸ್ಕಾರ ಸ್ನೇಹಿತ, ಏನಪ್ಪಾ ಈ ಕಡೆ ಬಂದೆ?" ಎಂದು ಕೇಳಿತು. ಮೊಸಳೆ, "ನಾನು ಬಹಳ ದಣಿದಿದ್ದೇನೆ ಮತ್ತು ಹಸಿವಾಗಿದೆ. ಈ ನದಿಯಲ್ಲಿ ಮೀನುಗಳು ಕಡಿಮೆಯಿವೆ. ನಿಮ್ಮ ಬಳಿ ತಿನ್ನಲು ಏನಾದರೂ ಇದೆಯಾ?" ಎಂದು ಕೇಳಿತು. ಮಂಗನಿಗ ಮೊಸಳೆಯ ಮೇಲೆ ಕರುಣೆ ಬಂತು. ಅದು ತಕ್ಷಣ ಮರದ ಮೇಲಿದ್ದ ಕೆಲವು ಸಿಹಿ ಹಣ್ಣುಗಳನ್ನು ಕೀಳಿಕೊಟ್ಟಿತು. ಮೊಸಳೆ ಆ ಹಣ್ಣುಗಳನ್ನು ತಿಂದು, "ವಾಹ್, ಇಂತಹ ಸಿಹಿಯಾದ ಹಣ್ಣುಗಳನ್ನು ನಾನು ಹಿಂದೆಂದೂ ತಿಂದಿಲ್ಲ. ನೀನು ನಿಜವಾಗಿಯೂ ಒಳ್ಳೆಯ ಸ್ನೇಹಿತ" ಎಂದು ಹೇಳಿತು. ಅಂದಿನಿಂದ ಪ್ರತಿದಿನವೂ ಮೊಸಳೆ ಮಂಗನ ಬಳಿ ಬರುತ್ತಿತ್ತು ಮತ್ತು ಮಂಗ ಹಣ್ಣುಗಳನ್ನು ಕೊಡುತ್ತಿತ್ತು. ಹೀಗೆ ಅವರಿಬ್ಬರ ನಡುವೆ ಸ್ನೇಹ ಬೆಳೆಯಿತು. ಮೊಸಳೆಯು ಆ ಹಣ್ಣುಗಳನ್ನು ತನ್ನ ಹೆಂಡತಿಗೂ ಕೊಡುತ್ತಿತ್ತು. ಒಂದು ದಿನ ಮೊಸಳೆಯ ಹೆಂಡತಿ ಆ ಹಣ್ಣುಗಳನ್ನು ತಿಂದ ನಂತರ, "ಈ ಹಣ್ಣುಗಳು ಎಷ್ಟು ಸಿಹಿಯಾಗಿವೆ! ಪ್ರತಿದಿನ ಇಂತಹ ಸಿಹಿ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನೆಷ್ಟು ಸಿಹಿಯಾಗಿರಬೇಕು! ನನಗೆ ಆ ಮಂಗನ ಹೃದಯ ಬೇಕು" ಎಂದು ಹಠ ಹಿಡಿಯಿತು. ಮೊಸಳೆಗೆ ಮೊದಲು ಆಶ್ಚರ್ಯವಾಯಿತು ಮತ್ತು ನಂತರ ಬೇಸರವಾಯಿತು. "ಹೇಗೆ ಸಾಧ್ಯ? ಅದು ನನ್ನ ಸ್ನೇಹಿತ. ನಾನು ಅದನ್ನು ಕೊಲ್ಲಲು ಸಾಧ್ಯವಿಲ್ಲ" ಎಂದಿತು. ಆದರೆ ಹೆಂಡತಿ ಹಠ ಬಿಡಲಿಲ್ಲ. ಅವಳು ಆಹಾರ ಸೇವಿಸುವುದನ್ನು ನಿಲ್ಲಿಸಿಬಿಟ್ಟಳು. ಬೇರೆ ದಾರಿ ಕಾಣದೆ ಮೊಸಳೆ ಮಂಗನನ್ನು ಕೊಲ್ಲಲು ಒಪ್ಪಿಕೊಂಡಿತು. ಮರುದಿನ ಮೊಸಳೆ ಮಂಗನ ಬಳಿ ಹೋಗಿ, "ಸ್ನೇಹಿತ, ನನ್ನ ಮನೆ ನದಿಯ ಆಚೆಯ ದಡದಲ್ಲಿದೆ. ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಬಯಸುತ್ತಾಳೆ. ನೀನು ನನ್ನ ಬೆನ್ನು ಮೇಲೆ ಕುಳಿತು ನನ್ನ ಮನೆಗೆ ಬರಬಹುದು" ಎಂದು ಹೇಳಿತು. ಮಂಗವು ಖುಷಿಯಿಂದ ಒಪ್ಪಿಕೊಂಡಿತು. ಅದು ಮೊಸಳೆಯ ಬೆನ್ನು ಮೇಲೆ ಕುಳಿತು ನದಿಯ ಮಧ್ಯಕ್ಕೆ ಪ್ರಯಾಣ ಬೆಳೆಸಿತು. ನದಿಯ ಮಧ್ಯಭಾಗಕ್ಕೆ ತಲುಪಿದಾಗ ಮೊಸಳೆ ಮಂಗನಿಗೆ ತನ್ನ ಹೆಂಡತಿಯ ಬಯಕೆಯ ಬಗ್ಗೆ ಮತ್ತು ತನ್ನ ದುರುದ್ದೇಶದ ಬಗ್ಗೆ ಹೇಳಿತು. "ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು. ನೀನು ಇಲ್ಲಿಯೇ ಸಾಯಬೇಕು" ಎಂದು ಹೇಳಿತು. ಜಾಣಮಂಗನಿಗೆ ಮೊಸಳೆಯ ವಂಚನೆ ಅರಿವಾಯಿತು. ಅದು ತಕ್ಷಣ ಬುದ್ಧಿವಂತಿಕೆಯಿಂದ ಯೋಚಿಸಿತು. "ಅಯ್ಯೋ ಮೊಸಳೆ ಸ್ನೇಹಿತ, ನೀನಿದನ್ನು ಮೊದಲೇ ಹೇಳಬೇಕಿತ್ತು. ನಾವು ಮಂಗಗಳು ನಮ್ಮ ಹೃದಯವನ್ನು ದೇಹದೊಳಗೆ ಇಟ್ಟುಕೊಳ್ಳುವುದಿಲ್ಲ. ಅಪಾಯ ಬಂದಾಗ ಮರದ ಮೇಲೆ ಸುರಕ್ಷಿತವಾಗಿ ಇಡುತ್ತೇವೆ. ನಾನು ನನ್ನ ಹೃದಯವನ್ನು ಮರದ ಮೇಲೆ ಇಟ್ಟಿದ್ದೇನೆ. ನದಿಗೆ ಜಿಗಿಯುವ ಮೊದಲು ನಾನು ಅದನ್ನು ಮರದಿಂದ ತರಬೇಕಿತ್ತು. ಬನ್ನಿ, ಬೇಗನೆ ವಾಪಸ್ ಹೋಗೋಣ. ನಾನು ನನ್ನ ಹೃದಯವನ್ನು ತಂದುಕೊಡುತ್ತೇನೆ" ಎಂದು ಹೇಳಿತು. ಮಂಗನ ಮಾತನ್ನು ನಂಬಿದ ದಡ್ಡ ಮೊಸಳೆ ತಕ್ಷಣ ಮಂಗನನ್ನು ಹಿಂತಿರುಗಿ ಮರದ ಬಳಿಗೆ ಕರೆದುಕೊಂಡು ಬಂದಿತು. ಮರ ತಲುಪುತ್ತಿದ್ದಂತೆ ಮಂಗ ತಕ್ಷಣವೇ ಜಿಗಿದು ಮರದ ಮೇಲೆ ಏರಿ ಕುಳಿತುಕೊಂಡಿತು. ಮರದ ಮೇಲಿಂದ ಮೊಸಳೆಯನ್ನು ನೋಡಿ ನಕ್ಕಿತು. "ಓ ದಡ್ಡ ಮೊಸಳೆ, ಮಂಗಗಳಿಗೆ ಹೃದಯವಿಲ್ಲದ ಬದುಕಲು ಸಾಧ್ಯವೇ? ನಿನ್ನ ದುರುದ್ದೇಶ ನನಗೆ ಈಗ ತಿಳಿಯಿತು. ನೀನು ನನ್ನ ಸ್ನೇಹಕ್ಕೆ ದ್ರೋಹ ಬಗೆದೆ. ಇನ್ನೆಂದಿಗೂ ನನ್ನನ್ನು ಭೇಟಿ ಮಾಡಬೇಡ" ಎಂದು ಹೇಳಿತು. ಮೊಸಳೆಗೆ ತನ್ನ ತಪ್ಪು ಅರಿವಾಯಿತು. ಅದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟಿತು. ಆದರೆ ಏನೂ ಮಾಡಲಾಗಲಿಲ್ಲ. ಜಾಣಮಂಗ ತನ್ನ ಬುದ್ಧಿವಂತಿಕೆಯಿಂದ ಜೀವ ಉಳಿಸಿಕೊಂಡಿತು. ಈ ಕಥೆಯಿಂದ ನಾವು ಕಲಿಯುವ ನೀತಿ ಏನೆಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಮತ್ತು ದುಷ್ಟರ ಸ್ನೇಹದಿಂದ ದೂರವಿರಬೇಕು.